ಶಿವಾಯ. ಮಂಡ್ಯ ಮಾಸಿದರೆ ಮಜ್ಜನವ ಮಾಡಬಹುದು, ಮಂಡ್ಯ ಮಾಸಿದರೆ ಮಜ್ಜನವ ಮಾಡಬಹುದು, ವಸ್ತ್ರವ ಮಾಸಿದರೆ ಮರುವಾಳನಿಗೆ ನೀಡಬಹುದು. ನಿಮ್ಮಯ್ಯ ಮನಸ್ಸು ಮಾಸಿದರೆ ನೀವು ಯಾರಿಗೆ ನೀಡಬಲ್ಲಿರಯ್ಯ, ಯಾರಿಗೆ ಹೇಳಬಲ್ಲಿರಯ್ಯ. ಚೇತವ ಮಾಡಿ ಮನವ ಬುದ್ಧುಲಿಯನ್ನಾಗಿ ಮಾಡಿ ಅಗೆದು ಬಗೆದೊಳೆ ಭಕ್ತಿ ಎಂಬ ರಸದೌತಣದೊಂದಿಗೆ ಯಾವ ಶುಭ ದಿವಸಗಳೇ ಶುಭವೇಳೆ ಹೊಸಪಾಳ್ಯ ಎಂಬ ಸುಕ್ಷೇತ್ರದ ವಿನಾಯಕ ಗೆಳೆಯರ ಬಳಗದವರು ಹತ್ತೂರಿ ಗಣೇಶೋತ್ಸವವನ್ನು ಏರ್ಪಡಿಸಿದ್ದಾರೆ. ಬಾಪರೇ ರುದ್ರ ಆತ್ಮೀಯ ವಿನಾಯಕ ಗೆಳೆಯರ ಬಳಗದವರೇ, ಸೊಕ್ಕಿದವನು ಸೊರಗಲೇಬೇಕು, ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು. ನಾನೆಂದು ನಡೆದವನು ಬೇಗ ಕಣ್ಣರೆಯಾಗಬೇಕು. ನಿಷ್ಕಲ್ಮಶವಾದಂತಹ ಭಕ್ತಿಯಂಗೆ ಆ ಭಗವಂತನಿಗೆ ಪ್ರಿಯವಾಗಿತ್ತು. ಈ ಶುಭ ದಿವಸದಲ್ಲಿ ನೀವು ವಿಘ್ನೇಶ್ವರನ್ನು ಪ್ರತಿಷ್ಠಾಪಿಸಿದ್ದೀರಿ. ಭಯ ಭಕ್ತಿಯಿಂದ ಆ ವಿಘ್ನೇಶ್ವರನ ವ್ರತಾಚರಣೆಗೈದು ಯಾವುದೇ ವಿಘ್ನಗಳೇ ಬಾರದೆಂದು ಆ ವಿಘ್ನೇಶ್ವರನನ್ನು ಸ್ಮರಣೆ ಮಾಡಿಕೊಂಡರೆ ನೀವು ಮಾಡಿದಂತಹ ಪಾಪ ಕರ್ಮಗಳು ದೂರವಾಗಿ ನಿಮಗೆ ಪುಣ್ಯ ಲಭಿಸುವುದು. ಅವರೇ ಬಾಪುರರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ವಿಘ್ನೇಶ್ವರನು ಮೆಚ್ಚೆ ಹೌದು 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 ಬೇಕು. ಎಂತೆಂಬುದಾಗಿ ನುಡಿಯುತ್ತಾ ಯಾವ ಶುಭ ದಿವಸದಲ್ಲಿ ಶುಭ ವೇಳೆಯಲ್ಲಿ ಜೈ ನಮಸ್ತೆ. ದಯವಿಟ್ಟು ಸೌಂಡ್ ಮಾಡಬಾರ್ದು, ಸುಮ್ಮನೆ ಫಲರೇ ಭಾಪರೇ ರುದ್ರ ಹರ ಹರ ಮಹಾದೇವ ದೇವ ಎನ್ನಯ ಆತ್ಮೀಯ ಶರಣಬಂಧುಗಳೇ, ಶಿವ ಶರಣರೇ, ಯಾವ ಹೊಸಳ್ಳಿ ಪಾಳ್ಯದಲ್ಲಿ ಯಾವ ವೀರದಾಸರನ್ನು ಕರೆಸಿದ್ದೀರಿ ಏತಕ್ಕೋಸ್ಕರ? ಊರಿಗೆ ಒಳ್ಳೆಯದಾಗಬೇಕು, ಊರಿಗೆ ಒಳ್ಳೆಯದಾಗಬೇಕು, ಊರಿನ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಬೇಕು. ಆದ ಕಾರಣ ನಿಮ್ಮ ಗ್ರಾಮಕ್ಕೆ ಯಾವ ವೀರಭದ್ರನ ಪಾದಲಾಗಿ ಬಂದಿದ್ದೇವೆ. ಎನ್ನಯ ಆತ್ಮೀಯ ಶರಣಬಂಧುಗಳೇ, ಶಿವ ಶರಣರೇ,
ಮಾಡಬಾರದು. ಮಾತಾಡಕ್ ಬಂದಿರೋದು ನೀವು. ಒಬ್ಬನೇ ರುದ್ರ ಆಗಸಕ್ಕೆ ಹೇಳಿ ಹಾಕಿದವರಿಲ್ಲ. ಈ ಭೂಮಿಯನ್ನು ಅಗೆದು ಬಗೆದು ತಲಪಾಯವನ್ನು ಕಂಡವರಿಲ್ಲ. ಉರಿಯುವಂತ ಸೂರ್ಯನಿಗೆ ಇಂದಿಗೂ ಬೆಂಕಿ ಹಚ್ಚಿದವರಿಲ್ಲ. ಬೀಸುವ ಗಾಳಿಯನ್ನು ತಡೆದು ನಿಲ್ಲಿಸಿದವರಿಲ್ಲ. ಮರೆತು ಬದುಕು ಬಿಡಿದವರಿಲ್ಲ. ಎಂದಯ ಆತ್ಮೀಯ ಶರಣಬಂಧುಗಳೇ, ಶಿವ ಶರಣರೇ, ಕೆಲವರು ಎದುರುವರು, ಇನ್ನ ಕೆಲವರು ಎದುರಿಸುವರು, ಎದುರಿಸಿ ನಿಲ್ಲುವರು. ಆ ವಿಘ್ನಗಳಿಗೆ ಒಡೆಯನಾದಂತಹ ಆ ವಿಘ್ನೇಶ್ವರ ಭಕ್ತರು ಏನೇ ಕಷ್ಟ ಬಂದರು ಎದುರಿಸಿ ನಿಲ್ಲುವರು. ಆದ ಕಾರಣ ಆ ವಿಘ್ನಗಳಿಗೆ ಒಡೆಯನಾದಂತಹ ಆ ವಿಘ್ನೇಶ್ವರನನ್ನ ಮನಭಕ್ತಿ ಪೂರ್ವಕವಾಗಿ ನೀವು ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥವನ್ನು ಕೊಡುತ್ತಾರೆ ಎಂದರೆ ಆತ್ಮೀಯ ಶರಣಬಂಧುಗಳೇ, ಶಿವ ಶರಣರೇ, ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಅನ್ನಪೂರ್ಣೇಶ್ವರಿ ಪ್ರಚೋದಯಾತ್. ಯಾವ ಜಗನ್ಮಾತೆಯಾದಂತಹ ತಾಯಿ ಜಗನ್ಮಾತೆಯಾದಂತಹ ಆ ಅನ್ನಪೂರ್ಣೇಶ್ವರಿಯ ಅಕ್ಕಿ ಪೂಜೆಯನ್ನು ಮಾಡುತ್ತಿದ್ದೇವೆ. ಆ ತಾಯಿ ಅನ್ನಪೂರ್ಣೇಶ್ವರಿಗೆ ಯಾರಾದರೂ ಭಕ್ತಾದಿಗಳು ಆ ಅನ್ನಪೂರ್ಣೇಶ್ವರಿಗೆ ಕಾಣಿಕೆಯನ್ನು ಅರ್ಪಿಸಬಹುದು. ಬಲವೇ ಒಬ್ಬನೇ ರುದ್ರ ಆ ಕಾಣಿಕೆಯನ್ನು ಅರ್ಪಿಸಿದ ಭಕ್ತರಿಗೆ ಆ ಅನ್ನಪೂರ್ಣೇಶ್ವರಿಯು ಆಯುಷ್ಯು ಆರೋಗ್ಯ ಸುಖ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲೆಂದು ಆ ಜಗನ್ಮಾತೆಯಾದಂತಹ ಆ ಅನ್ನಪೂರ್ಣೇಶ್ವರಿಯ ಹಳೆದಾವರಿಗೆ ವಂದಿಸುತ್ತ ಆ ಅನ್ನಪೂರ್ಣೇಶ್ವರಿ ಆ ಜಗದೀಶ್ವರನಾದಂತಹ ಆ ಪಾರ್ವತಿ ಪರಮೇಶ್ವರರನ್ನ ಒಮ್ಮೆ ಸ್ಮರಿಸೋಣ. ಒಂದು ದಳದ ಗಮನದಲ್ಲಿ ಒಲಿದು ಬಂದ ಲಿಂಗ, ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗ, ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗ, ನಾಲ್ಕು ದಳದ ಕಮಲದಲ್ಲಿ ನಾಗರಾಜ ಲಿಂಗವೇ, ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ, ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ, ಏಳು ದಳದ ಕಮಲದಲ್ಲಿ ಹೇರಿ ಬಂದ ಲಿಂಗವೇ, ಎಂಟು ದಳದ ಕಮಲದಲ್ಲಿ ಶ್ರೀಕಂಠನಾದ ಲಿಂಗವೇ, ಲಿಂಗವೇ, ಹನ್ನೊಂದು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ, ಹನ್ನೆರಡು ದಳದ ಕಮಲದಲ್ಲಿ ಅಖಂಡವಾದ ಲಿಂಗವೇ, ಮಧ್ಯ ಪ್ರಾಣ ಲಿಂಗವೇ, ಸತ್ಯ ಶಾಂತಿ ಲಿಂಗವೇ. ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ. ಬಾಪರೇ ರುದ್ರ
ಪರಮೇಶ್ವರಿಯಾಗಿ ನೆಲೆಗೊಂಡಿದ್ದಾಳೆ. ಕಟಿರ ಎಂಬ ಸುಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಗೊಂಡಿದ್ದಾಳೆ. ಶೃಂಗೇರಿಯಲ್ಲಿ ಶಾರದೆಯಾಗಿ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ, ಮಲರೆ ಬಾಪುರೆ ಯಾವಯ್ಯ ಪೆಂದಕಾಡೂರಿನಲ್ಲಿ ನಗರ ದೇವತೆಯಾದಂತಹ ಅಣ್ಣಮ್ಮನಾಗಿ ನೆಲೆಗೊಂಡಿದ್ದಾಳೆ. ಮೈಸೂರು ಎಂಬ ಸುಕ್ಷೇತ್ರದಲ್ಲಿ ನಾಡಿನ ಅಧಿದೇವತೆ ಮಹಿಷಿಯ ಮರ್ದನಕ್ಕಾಗಿ ನೆಲೆಗೊಂಡಂತಹ, ಮಹಿಷಾಸುರನ ಮರ್ದನೆಯಾದಂತಹ ತಾಯಿ ಚಾಮುಂಡೇಶ್ವರಿಯಾಗಿ ನೆಲೆಗೊಂಡಿದ್ದಾಳೆ. ಬಲರೆ ಬಾಪರೆ ರುದ್ರ ಮಧುರೆಯಲ್ಲಿ ಮೀನಾಕ್ಷಿಯಾಗಿ, ಕಂಚಿಯಲ್ಲಿ ಕಾಮಾಕ್ಷಿಯಾಗಿ, ಮೇಲ್ಮೂವತ್ತೂರಲ್ಲಿ ಓಂ ಶಕ್ತಿಯಾಗಿ ನೆಲೆಗೊಂಡಿದ್ದಾಳೆ. ಬಲರೆ ಬಾಪರೆ ರುದ್ರ ಆತ್ಮೀಯ ಶರಣ ಬಂಧುಗಳೇ, ಅನ್ನವಿದ್ದರೆ ಪ್ರಾಣ, ಅನ್ನವಿದ್ದರೆ ಪ್ರಾಣ, ಪ್ರಾಣವಿದ್ದರೆ ಮಾತ್ರ ಪರಾಕ್ರಮ. ಅಂತಹ ಅನ್ನಪೂರ್ಣೇಶ್ವರಿಯನ್ನ ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ತಾಯಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ನಮ್ಮ ನಿವಾಸದಲ್ಲಿ ಸದಾಕಾಲ ನೆಲೆಸುತ್ತಾಯಿ ಎಂದು ತಾಯಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಬಲರೆ ಬಾಪುರೆ ರುದ್ರ ಯಾವಯ್ಯ ಶುಭ ದಿವಸದಲ್ಲಿ ಆ ತಾಯಿ ಜಗನ್ಮಾತೆಯನ್ನು ಒಮ್ಮೆ ಮನಸಾರ ಸ್ಮರಣೆ ಮಾಡೋಣ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ಭಗವತಿ ಹೇಷಿನಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ, ಯಾವ ಜಗನ್ಮಾತೆಯಾದಂತಹ ಆ ತಾಯಿಯನ್ನ ಒಮ್ಮೆ ಸ್ಮರಿಸೋಣ. ಮತ್ತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿ ನಂದನುತೆ, ಗಿರಿವರವಿಂದ ಶಿರೋದಿ ನಿವಾಸಿನಿ ವಿಶ್ವ ವಿಲಾಸಿನಿ ಜಿಷ್ಣುನುತೆ, ಭಗವತಿ ಯಶಿತಿ ಕಂಠ ಕುಟುಂಬಿನಿ ಪೂರಿ ಕೃತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಮನರೇ ಬಾಪುರೆ ರುದ್ರ ಆ ತಾಯಿ ಜಗನ್ಮಾತೆಯನ್ನು ಮನಸಾರ ಸ್ಮರಣೆ ಮಾಡಿಕೊಂಡು, ತಾಯಿ ಜಗನ್ಮಾತೆ ನಾನಾ ಅವತಾರಗಳನ್ನು ಎತ್ತಿ ಬಂದಂತಹ ತಾಯಿ ಅನ್ನಪೂರ್ಣೇಶ್ವರಿಯ ಅಕ್ಕಿ ಪೂಜೆಯನ್ನು ಯಾವ ವಾದ್ಯ ವೈಭವಗಳೊಂದಿಗೆ ಎಂತ ನಡೆಸುತ್ತೆ ಹಾಗ